ಸ್ಯಾಂಡಲ್ವುಡ್ ನಟಿ ಇತ್ತೀಚೆಗೆ ಸಿನಿಮಾದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿಲ್ಲ. ಕಳೆದ ಕೆಲವು ವರ್ಷ ಅವರು ಹೊಸ ವಿದ್ಯೆಯೊಂದನ್ನು ಕಲಿತಿದ್ದಾರೆ. ಅದನ್ನೇ ಈಗ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ಆ ವಿದ್ಯೆಗೆ ಶಮನಿಸಂ ಎಂದು ಕರೆಯುತ್ತಾರೆ. ಇದು ಆತ್ಮಗಳ ಜೊತೆ ಸಂಪರ್ಕ ಕಲ್ಪಿಸುವ ವಿದ್ಯೆ. ಇದರೊಂದಿಗೆ ಕನಸುಗಳನ್ನು ಟ್ರ್ಯಾಕ್ ಮಾಡುತ್ತಾರೆ. ಇಷ್ಟು ದಿನ ಸಿನಿಮಾಗಳಲ್ಲಿ ಗುರುತಿಸಿಕೊಂಡಿದ್ದ ನೀತು ಇದ್ದಕ್ಕಿದ್ದಂತೆ ಶಮನಿಸಂ ಕಲಿಯುವುದಕ್ಕೆ ಮುಂದಾಗಿದ್ದೇಕೆ? ಕನಸುಗಳನ್ನು ಬೆನ್ನತ್ತಿ ಹೊರಟಿದ್ದು ಹೇಗೆ? ಅವರು ಆತ್ಮಗಳ ಜೊತೆ ಮಾತಾಡುತ್ತಾರಾ? ಬೀಳುವ ಕನಸುಗಳನ್ನು ಬೆನ್ನತ್ತಿ ಹೋಗುತ್ತಾರಾ? ಅದರಿಂದ ಏನು ಗೊತ್ತಾಗುತ್ತೆ? ಈ ಎಲ್ಲಾ ವಿಷಯವನ್ನು ಆರ್.ಜೆ. ರಾಜೇಶ್ ಅವರ ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ನಲ್ಲಿ ನೀತು ರಿವೀಲ್ ಮಾಡಿದ್ದಾರೆ. ಅದರ ಒಂದು ಝಲಕ್ ಇಲ್ಲಿದೆ. ಡ್ರೀಮ್ ಟ್ರ್ಯಾಕಿಂಗ್ ಅಂತಲ್ಲ, ನಾನು ಶಮನಿಸಂ ಕೋರ್ಸ್ ಮಾಡೇನೆ. ಅದರಲ್ಲಿ ಡ್ರೀಮ್ ಟ್ರ್ಯಾಕಿಂಗ್ ಅನ್ನೋದು ಒಂದು ಭಾಗ. ಶಮನಿಸಂ ಅಂದರೆ ಸಿನಿಮಾದಲ್ಲಿರೋ ತರ ಓಜಾ ಬಾಕ್ಸ್ ಇಟ್ಟುಕೊಂಡು ಆತ್ಮಗಳನ್ನು ಕರೆಯೋದೆಲ್ಲ ಅಲ್ಲ. ನಾನು ಈ ಕೋರ್ಸ್ ಅನ್ನು ಬೇಕು ಅಂತ ಮಾಡಿದ್ದೇ ಅಲ್ಲ. ನಾನು ಇದನ್ನು ಪ್ರೊಫೆಷನ್ ಆಗಿ ತೆಗೆದುಕೊಳ್ಳುತ್ತೇನೆ ಅಂತ ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ ಎಂದು ನೀತು ಆರ್.ಜೆ. ರಾಜೇಶ್ ಯೂಟ್ಯೂಬ್ ಚಾನೆಲ್ನಲ್ಲಿ ರಿವೀಲ್ ಮಾಡಿದ್ದಾರೆ. ನೀತುಗೆ ಅವರ ತಂದೆ ತೀರಿಕೊಂಡ ಬಳಿಕ ಕೆಲವು ಸಮಸ್ಯೆಗಳು ಎದುರಾಗಿದ್ದವು. ಅವರು ಮಲಗುವುದಕ್ಕೆ ಹೊರಟಾಗ ಕಣ್ಣು ಮುಚ್ಚಿದ ಕೂಡಲೇ ಏನೋ ಕಪ್ಪಗೆ ಇರುವಂತಹದ್ದು ಹತ್ತಿರ ಬರುತ್ತಿದೆ ಅನಿಸುತ್ತಿತ್ತು. ದಿಢೀರನೆ ಎದ್ದು ಬಿಡೋರು. ಆದರೆ ಅದು ಕನಸು ಅಲ್ಲ, ರಿಯಲ್ ಅಂತ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಯಾಕೆ ಅಂತ ನೋಡಿದಾಗ ಅವರ ತಂದೆಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಅಂತ ಒಬ್ಬರು ಹೇಳಿದ್ದರು. ಬಳಿಕ ಗುರುವಾಯೂರು ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿದ್ದರು. ಅಲ್ಲಿಗೆ ಹೋಗಿ ತಂದೆಗೆ ಮುಕ್ತಿ ಕೊಡುವಂತೆ ಬೇಡಿಕೊಂಡಿದ್ದರು. ಅಲ್ಲಿಂದ ಮತ್ತೆ ನೀತುಗೆ ಆ ಸಮಸ್ಯೆ ಬರಲಿಲ್ಲ. ಅಲ್ಲಿಗೆ ಹೋದ ಮೇಲೆ ನನಗೆ ಯಾವತ್ತೂ ಈ ಅನುಭವ ಆಗಲಿಲ್ಲ. ಆದರೆ ತುಂಬಾನೇ ಕನಸುಗಳು ಬರುವುದಕ್ಕೆ ಶುರುವಾಗಿದ್ದವು. ಕಪ್ಪಗೆ ಏನೋ ಕಾಣಿಸುತ್ತಿತ್ತು ಅನ್ನೋದು ನಿಂತಿತ್ತು. ಆದರೆ ನಿದ್ರೆಯಲ್ಲಿ ನಮ್ಮ ತಂದೆ ಕೈ ಕಟ್ಟಿಕೊಂಡು ತಲೆ ಬಗ್ಗಿಸಿಕೊಂಡು ನಿಂತಿದ್ದು ಕಾಣಿಸಿತು. ಆದರೆ ಇದು ಕನಸಾಗಿರಲಿಲ್ಲ. ಇದು ಕನಸು ಮತ್ತು ರಿಯಾಲಿಟಿ ಮಧ್ಯೆ ಆಗೋದು. ನನಗೆ ಮಲಗುವುದಕ್ಕೆ ಹಿಂಜರಿಕೆ ಆಗುವುದಕ್ಕೆ ಶುರುವಾಗಿತ್ತು ಎಂದು ನೀತು ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಹೀಗಾಗಿ ಕನಸುಗಳನ್ನು ಟ್ರ್ಯಾಕ್ ಮಾಡುವುದನ್ನು ಕಲಿಯಬೇಕು ಅಂತ ನಿರ್ಧಾರ ಮಾಡಿದ್ದರು. ಆಗ ಅಹಮದಾಬಾದ್ನಲ್ಲಿ ದಂಪತಿಯೊಬ್ಬರು ಇದನ್ನು ಕಲಿಸುತ್ತಾರೆ ಅನ್ನೋದು ಗೊತ್ತಾಗಿ ಅವರೊಂದಿಗೆ ನೀತು ಸಂಪರ್ಕದಲ್ಲಿದ್ದರು. ಅಲ್ಲಿಂದ ಶಾಮನಿಸಂ ಅನ್ನೋದನ್ನು ಕಲಿಯಲು ಮುಂದಾದರು. ನಾನು ಯಾವುದೋ ಮೂಢನಂಬಿಕೆಗೆ ಭಯಕ್ಕೆ ಬಗ್ಗೋದಿಲ್ಲ. ಆದರೂ ನನಗೂ ಭಯವಿದೆ. ಆದರೆ ನಾನು ನಂಬಿದ್ದನ್ನು ಮೂಢನಂಬಿಕೆ ಅಂದರೆ ಅದಕ್ಕೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ಸೈನ್ಸ್ಗೆ ಅದರದ್ದೇ ಆದ ಜಾಗವಿದೆ. ಹಾಗೆ ಆತ್ಮಗಳ ವಿಜ್ಞಾನಕ್ಕೆ ಅದರದ್ದೇ ಜಾಗವಿದೆ ಎಂದು ಹೇಳುತ್ತಾರೆ. ಇದೇ ಸಂದರ್ಭದಲ್ಲಿ ತನ್ನ ಮೊದಲ ಕೇಸ್ ಬಗ್ಗೆನೂ ಮಾತಾಡಿದ್ದಾರೆ. ಒಂದು ಚಾಲೆಂಜಿಂಗ್ ಕೇಸ್ ಇತ್ತು. ಒಬ್ಬರು ಕೋಮಾದಲ್ಲಿ ಇದ್ದರು. ಆಗ ನಾನು ಇನ್ನೂ ಬಿಗಿನಿಂಗ್ ನಲ್ಲಿದ್ದೆ. ಈ ಕೆಲಸ ಮಾಡುವಾಗ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗುತ್ತೆ. ಧೈರ್ಯವನ್ನು ಇಟ್ಟುಕೊಳ್ಳಬೇಕಾಗುತ್ತೆ. ಗಂಡ ಕೋಮಾದಲ್ಲಿದ್ದರು. ವೆಂಟಿಲೇಟರ್ ತೆಗೀಬೇಕು ಅಂತಿದ್ರು. ಆ ಸಮಯದಲ್ಲಿ ಆತ್ಮ ಬಿಡುವುದಕ್ಕೂ ರೆಡಿ ಇರಲಿಲ್ಲ. ಹಾಗಂತ ಇರುವುದಕ್ಕೂ ರೆಡಿ ಇರಲಿಲ್ಲ. ನನಗೆ ಏನೋ ಒಂದು ವಿಷನ್ ಕಾಣಿಸಿತು. ಆಗ ನನಗೆ ಭಯ ಬಂತು ಎಂದು ಒಂದು ಘಟನೆಯನ್ನು ವಿವರಿಸಿದ್ದಾರೆ. ಗಾಳಿಪಟ ಬೆಡಗಿ ನೀತು ಶೆಟ್ಟಿ ಸಾಲು ಸಾಲು ಹಿಟ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದ ಸ್ಯಾಂಡಲ್ವುಡ್ ನಟಿ ಇತ್ತೀಚೆಗೆ ಸಿನಿಮಾದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿಲ್ಲ. ಈಗ ನಟಿ ಸಂದರ್ಶನವೊಂದರಲ್ಲಿ ಓಪನ್ ಆಗಿ ಮಾತನಾಡಿದ್ದಾರೆ. ಖಾಸಗಿ ಯೂಟ್ಯೂಬರ್ ಸಂದರ್ಶನದಲ್ಲಿ ನೀತು ಮಾತನಾಡಿ, ನಾನು ಗಾಳಿಪಟ ಸಿನಿಮಾದಲ್ಲಿ ಟಾಮ್ ಬಾಯ್ ರೋಲ್ ಮಾಡಿರಬಹುದು. ಆದರೆ ನಾನು ನಿಜ ಜೀವನದಲ್ಲಿ ಹಾಗೆ ಅಲ್ವೇ ಅಲ್ಲ. ನಾನು ಇರುವುದೇ ಹೀಗೆ. ಜನ ನಾನು ಬದಲಾಗುವ ಅವಶ್ಯಕತೆ ಇಲ್ಲ. ಸುಮ್ಮನೆ ಎನರ್ಜಿ ಹಾಳು ಮಾಡಿಕೊಳ್ಳಬಾರದು. ಯಾರು ದಪ್ಪ ಸಣ್ಣ ಆಗುವುದು ದೊಡ್ಡ ವಿಚಾರವಲ್ಲ. ಒಂದು ಬಾರಿ ನಾನು ಸ್ಕಿನ್ ಪೆಗ್ಮೆಂಟೇಷನ್ಗೆ ಹೋಗಿದ್ದೆ. ಡಾಕ್ಟರ್ ಹೇಳುತ್ತಿದ್ದಾರೆ, ನೀವು ಸ್ವಲ್ಪ ಸಣ್ಣವಾಗಿ ತುಂಬಾ ಸೆಕ್ಸಿ ಆಗಿ ಕಾಣಿಸುತ್ತೀರಾ ಎಂದು ಹೇಳುತ್ತಾರೆ. ನನಗೆ ನಂಬಲು ಸಾಧ್ಯವೇ ಆಗಲಿಲ್ಲ. ಅವರು ಕೆಟ್ಟದಾಗಿ ಏನು ಹೇಳಿಲ್ಲ. ಆದರೆ ಹೀಗೆ ಹೇಳ್ತಾ ಇದ್ದಾರಲ್ಲ ಅನ್ನಿಸಿತ್ತು ಎಂದಿದ್ದಾರೆ. ಹಲವು ವರ್ಷಗಳ ಹಿಂದೆ ನಾನು ಮಾಡಿಸಿಕೊಂಡು ಸರ್ಜರಿ ಅನಗತ್ಯವಾಗಿತ್ತು. ಆಗ ನನ್ನ ಫ್ಯಾಮಿಲಿ ಅಥವಾ ಹತ್ತಿರದವರು ಯಾರು ಸರ್ಜರಿ ಮಾಡಿಸಿಕೊಳ್ಳಬೇಡಿ ಅಂತ ಹೇಳಿಲ್ಲ. ಅವರಿಗೂ ನಾನು ಬದಲಾಗಬೇಕಿತ್ತು. ನಾನು ದಪ್ಪ ಇದ್ದೀನಿ ಅಂದ್ರೆ ಎಲ್ಲರಿಗೂ ಅವಮಾನ. ನನಗೆ ಮದ್ಯಪಾನ ಆಗುವುದಿಲ್ಲ. ನಾನು ಕುಡಿಯುವುದಿಲ್ಲ. ಆದರೂ ಬಂದು ಬಿಯರ್ ಕುಡಿಯಬೇಡ ಎನ್ನುತ್ತಾರೆ ಎಂದಿದ್ದಾರೆ. ನನ್ನ ಊಟದ ಬಗ್ಗೆನೂ ಯೋಚನೆ ಮಾಡುತ್ತಾರೆ.
ನೀನು ದಪ್ಪ ಇದ್ಯಾ ಅಂದ್ರೆ ದಿನ ಯಾರ ಜೊತೆನೂ ಇದ್ಯಾ ಅಂತ ಹೇಳುವ ಜನರಿದ್ದಾರೆ. ನನಗೆ ಬಾಯ್ ಫ್ರೆಂಡ್ ಕೂಡ ಇರಲಿಲ್ಲ, ದಿನ ಒಬ್ಬೊಬ್ಬರ ಜೊತೆ ಮಜಾ ಮಾಡುತ್ತಿರುವ ಅನ್ನೋ ಮಾತುಗಳು ಬಂದಿದೆ. ಅದು ನಿಜಕ್ಕೂ ಬೇಸರ ಆಗಿದೆ. ನನ್ನ ಬೆಡ್ರೂಮ್ ವರೆಗೂ ಯೋಚನೆ ಮಾಡಿ ಕಾಮೆಂಟ್ ಮಾಡುವವರು ಇದ್ದಾರೆ. ಯಾಕೆ ದಪ್ಪ ಆಗಿದ್ದೇನೆ ಅಷ್ಟೇ ಕಾರಣಕ್ಕೆ ಹೀಗೆ ಮಾತನಾಡುತ್ತಾರೆ ಎಂದು ನೀತ್ ಹೇಳಿದ್ದಾರೆ. ನನ್ನ ದೇಹದ ಬಗ್ಗೆ ಕಾಮೆಂಟ್ ಮಾಡಿದರೆ ನನ್ನ ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ. ದೇಹ ತೂಕದಿಂದ ಅದೆಷ್ಟೋ ನೋವು ಅನುಭವಿಸಿದ್ದೀನಿ, ಎಷ್ಟೋ ಕಳೆದುಕೊಂಡಿದ್ದೀನಿ. ಅದನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ತುಂಬಾ ಖುಷಿಯಾಗಿದ್ದೀರಾ ಅನ್ಸುತ್ತೆ, ಅದಕ್ಕೆ ದಪ್ಪಗಾಗಿರುವುದು ಎಂದು ನೇರವಾಗಿ ಹೇಳುತ್ತಾರೆ. ನಾನು ಹೇಗಾದರೂ ಇರುತ್ತೀನಿ, ಯಾಕೆ ದಪ್ಪ ಅಂತ ಹೇಳುತ್ತೀರಾ? ನಿಮ್ಮ ಮನೆ ಅನ್ನ ತಿನ್ನುವುದಿಲ್ಲ, ದಪ್ಪ ಇದ್ದಾರೆ ಅನ್ನೋದು ಕಾಮಿಡಿ ಮಾಡುವುದಕ್ಕೆ ಫ್ರೀ ಪಾಸ್ ಮಾಡಿಕೊಂಡು ಬಿಟ್ಟಿದ್ದಾರೆ ಎಂದಿದ್ದಾರೆ. ಸಾಮಾನ್ಯವಾಗಿ ನಾನು ನಿಜ ಜೀವನದಲ್ಲಿ ಒಂಟಿಯಾಗಿ ಇರುವುದಕ್ಕೆ ಇಷ್ಟಪಡುತ್ತೀನಿ. ನಾನು ದಪ್ಪ ಆಗಿರುವುದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡುತ್ತಿರುವುದು ತಪ್ಪು. ಸಾಮಾಜಿಕ ಜಾಲತಾಣದಲ್ಲಿ ನಾನು ಏನೇ ವಿಭಿನ್ನವಾಗಿ ಪೋಸ್ಟ್ ಮಾಡಿದರೆ ಅಥವಾ ಕಾಮೆಂಟ್ ಮಾಡಿದರೆ ಮೊದಲು ಸಣ್ಣ ಹಾಗೂ ಆಮೇಲೆ ಅಭಿಪ್ರಾಯ ಹೇಳುವಂತಾರೆ. ಕನ್ನಡ ಇಂಡಸ್ಟ್ರಿ ತುಂಬಾ ಸೇಫ್ ಆಗಿದೆ. ನನಗೆ ಯಾರು ಚಿತ್ರರಂಗದಲ್ಲಿ ಯಾರು ನನಗೆ ಬೆದರಿಕೆ ಹಾಕಿಲ್ಲ, ನಾನು ಯಾರಿಗೂ ಹಾಕಿಲ್ಲ. ಆದರೆ ಕೆಲವು ಡೈರೆಕ್ಟರ್ ನಮ್ಮ ಸಮಯವನ್ನು ದುರ್ಬಳಕೆ ಮಾಡಿದವರು ಇದ್ದಾರೆ. ಅಂದ್ರೆ ಶೂಟ್ ಇದೆ ಎಂದು ಕರೆದು ಇಂದು ಚಿತ್ರೀಕರಣ ಮಾಡುತ್ತಿಲ್ಲ ಎಂದು ಕಳಿಸುವ ಮೂಲಕ ನಮ್ಮ ಜೊತೆ ಆಟ ಆಡಿದವರು ಇದ್ದಾರೆ. ಗಾಳಿಪಟ ಬೆಡಗಿ